ಏನು ಗುರು ಹೇಗಿದ್ದೀರಾ? ನಾನು ಗುರು ನಿಮ್ಮ ಪಲ್ಲವಿ. ಗುರು ನನಗೆ ಬಿಗ್ ಬಾಸ್ ಮನೆ ಒಂದು ರೀತಿಯಲ್ಲಿ ಚೆನ್ನಾಗಿತ್ತು ಮತ್ತು ಇನ್ನೊಂದು ರೀತಿಯಲ್ಲಿ ಬೇಜಾರು ಅನ್ನಿಸ್ತಿತ್ತು. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಡೇ ಒನ್ನಿಂದ ಅಸಮರ್ಥರಾಗಿ ಬಂದಂಥ ತನಿಷಾ ಅವರು ಏಕಾಏಕಿ ಒಂದು ಮಧ್ಯದಲ್ಲಿ ಎಲಿಮಿನೇಟ್ ಆಗಿ ಮನೆಗೆ ಹೋದಂಥ ಸಂದರ್ಭ ಅದು ನಿನ್ನೆ ಒಂದು ಎಪಿಸೋಡಲ್ಲಿ. ಪಾಪ ಎಲ್ಲರಿಗೂ ಸಹ ಒಂದಷ್ಟು ಎಮೋಷ್ನಲ್ ಮೂಮೆಂಟ್ ಸಹ ಆಗಿತ್ತು. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಬಂದಂಥ ಸಂದರ್ಭದಲ್ಲಿ ಅಸಮರ್ಥರಾಗಿ ಒಳಗಡೆ ಬರ್ತಾರೆ. ಸೊ ಅಲ್ಲೂ ಸಹ ಒಂದು ಹ್ಯಾಪಿಯಾಗಿ ಎಂಟ್ರಿ ಕೊಡೋದಿಲ್ಲ. ಮತ್ತು ಹೋಗುವಾಗೂ ಅಷ್ಟೇ ಏಕಾಏಕಿ ಎಲಿಮಿನೇಷನ್ ಮಾಡಿ ಕಳಿಸ್ಬಿಡ್ತಾರೆ. ಅದು ಡೈರೆಕ್ಟಾಗಿ ಬಿಗ್ ಬಾಸ್ ಅವರೇ ಮಾಡಿ ಕಳಿಸ್ತಾರೆ ಕಾರಣಾಂತರಗಳಿಂದ. ಸೊ ಆಗಲೂ ಸಹ ಅವರು ಒಂದು ಹ್ಯಾಪಿ ಇದರಿಂದ ಹೋಗಲಿಲ್ಲ. ಯಾಕಂದರೆ ಅವರು ಸಹ ಒಂದು ಫೈನಲಲ್ಲಿ ಇರಬೇಕು ಅಂದ್ಕೊಂಡಂತಹ ಮಹಿಳೆ. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಯಾವುದೇ ಟಾಸ್ಕ್ ಕೊಡಲಿ ಅಥವಾ ಕಿಚನ್ ಡಿಪಾರ್ಟ್ಮೆಂಟ್ ಕೊಡಲಿ ಅಥವಾ ಇನ್ಯಾವುದೇ ವರ್ಕ್ ಕೊಡಲಿ, ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರೆ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದ ತನಿಷಾ ಅವರು ಈಗ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ. ಯಾಕಂದರೆ ಅವರು ಎಲಿಮಿನೇಟ್ ಆಗಿ ಮನೆಗೆ ಹೋಗಿದ್ದಾರೆ. ಬಟ್ ಆ ಸಂದರ್ಭದಲ್ಲಿ ಅವರೆಲ್ಲರಿಗೂ ಸಹ ಒಂದು ಮಾತು ಹೇಳ್ತಿದ್ರು, ನಿಮಗೂ ಸಹ ಅದೇ ಬೇಕಾಗಿತ್ತಲ್ವ, ನೀವು ಆಸೆ ಪಟ್ಟಂಗೆ ನಾನು ಎಲಿಮಿನೇಟ್ ಆಗಿದ್ದೀನಿ, ಈಗ ಖುಷಿಯಾಗಿರಿ, ಆರಾಮಾಗಿರಿ, ಇನ್ನು ಮುಂದೆ ನನ್ನ ವಾಯ್ಸ್ ಯಾರಿಗೂ ಸಹ ತೊಂದರೆ ಕೊಡೋದಿಲ್ಲ, ಇನ್ನು ಮುಂದೆ ನನ್ನಿಂದ ಯಾರಿಗೂ ಸಹ ಇರಿಟೇಟ್ ಆಗೋದಿಲ್ಲ. ಮತ್ತು ಹೋಗುವಾಗ ಸಂಗೀತ ಅವ್ರಿಗೂ ಸಹ ಒಂದು ಮಾತು ಹೇಳ್ತಾರೆ, ನಾನು ಶೃಂಗೇರಿಗೆ ಹೋಗ್ಬಿಟ್ಟು ಹೆಂಗೆ ರೆಸ್ಪೆಕ್ಟ್ ಕೊಡೋದು ಅನ್ನೋದನ್ನು ಸಹ ಕಲ್ಕೊಂಬರ್ತೀನಿ ಅನ್ನೋ ಥರ ಹೇಳ್ತಾರೆ. ಬಟ್ ಅದು ಒಂದು ರೀತಿಯಲ್ಲಿ ಟಾಂಗ್ ಕೊಟ್ಟಂಗಿತ್ತ ಅಥವಾ ಇವ್ರ ಮನಸ್ಸಿನಲ್ಲಿ ಇರುವಂತಹ ಭಾವನೆಗಳನ್ನ ಹೇಳ್ಕೊಂಡ್ರೆ ಗೊತ್ತಾಗ್ತಾ ಇಲ್ಲ. ಸೊ ಅದು ಒಂದು ರೀತಿಯಲ್ಲಿ ಸಂಗೀತ ಅವ್ರಿಗೆ ಆಗ ಬೇಜಾರಲ್ಲಿ ಇದ್ದರು ಆ ಒಂದು ಮಾತು ಕೇಳಿಸ್ಕೊಂಡು. ಆ್ಯಂಡ್ ಆದಮೇಲೆ ಕಾರ್ತಿಕ್ ಅವ್ರಿಗೂ ಹೇಳ್ತಿದ್ರು, ಯಾರೆಲ್ಲ ಇಷ್ಟು ದಿನ ನಾಮಿನೇಟ್ ಮಾಡ್ತಾರೆ, ಬಟ್ ಇಷ್ಟು ದಿನ ನಾನು ಮನೆಗೆ ಹೋಗಿರಲಿಲ್ಲ, ಬಟ್ ನೀನು ನಾಮಿನೇಟ್ ಮಾಡಿದ್ದಕ್ಕೆ ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ, ಪರವಾಗಿಲ್ಲ ಅನ್ನೋ ಥರ ಹೇಳಿದ್ರು. ಬಟ್ ತುಕಾಲಿ ಅವರು ಪಾಪ ಎಷ್ಟು ಅಳ್ತಿದ್ರು ಅಂದರೆ ನಮಗೆ ಒಂದು ಸೆಕೆಂಡ್ ಎಮೋಷ್ನಲ್ ಆಯಿತು. ಆದರೂ ಸಹ ಒಂದು ಬೆಂಕಿ ಥರ ಇದ್ದಂತಹ ಮಹಿಳೆ ಬಿಗ್ ಬಾಸ್ ಮನೇಲಿ ಲೇಡಿ ಡಾನ್ ಅಂತಲೇ ಹೇಳ್ಬೋದು. ಸೊ ಆ ಥರಂತಹ ಮಹಿಳೆ ಏಕಾಏಕಿ ಈ ಥರ ಎಲಿಮಿನೇಟ್ ಆಗಿ ಹೋಗ್ತಾ ಇರೋದು ಎಲ್ಲರಿಗೂ ಒಂದು ಸ್ವಲ್ಪ ಬೇಜಾರು ಅನ್ಸಿರುತ್ತೆ. ಅವ್ರು ಎಷ್ಟೇ ಜೋರಾಗಿ ಮಾತಾಡಿದ್ರು, ಎಷ್ಟೇ ಕಿರ್ಚಾಡಿದ್ರು ಸಹ ಅವರು ಒಂದು ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಅಥವಾ ಅವರ ಒಂದು ಪ್ರೆಸೆನ್ಸ್ ಆಗಿರ್ಬೋದು ಬಿಗ್ ಬಾಸ್ ಮನೇಲಿ ಚೆನ್ನಾಗಿತ್ತು. ಆ್ಯಂಡ್ ಈಗ ಏಕಾಏಕಿ ಬಿಗ್ ಬಾಸ್ ಮನೆ ಒಂದು ರೀತಿಯಲ್ಲಿ ಶಾಂತ ಅನ್ನಿಸ್ತಿರುತ್ತೆ ಕೆಲವರಿಗೆ. ಯಾಕಂದರೆ ಎಲ್ಲೂ ಸಹ ತನಿಷಾ ಅವ್ರ ವಾಯ್ಸ್ ಇರೋದಿಲ್ಲ. ಆ್ಯಂಡ್ ತುಕಾಲಿ ಅವ್ರು ಸ್ವಲ್ಪ ಎಮೋಷನಲ್ ಆಗ್ತಾರೆ. ಆ್ಯಂಡ್ ತನಿಷಾ ಅವ್ರು ಒಂದು ಮಾತು ಹೇಳ್ತಾರೆ, ನಾನು ಎಷ್ಟೇ ಒಂದು ಬೇಜಾರಲ್ಲಿ ಇರಬೇಕಾದ್ರೆ ತುಕಾಲಿ ನೀನು ಮಾತನ್ನೇ ಬಂದು ಎಲ್ಲ ಸಮಯದಲ್ಲಿ ನನಗೆ ಸಮಾಧಾನ ಮಾಡಿದ್ದು ಅನ್ನೋ ಥರ ಹೇಳ್ತಾರೆ. ಆ್ಯಂಡ್ ನನಗಿನ್ನೊಂದು ಅಲ್ಲಿ ನೋಟ್ ಮಾಡಿದ ಪಾಯಿಂಟ್ ಯಾವುದಪ್ಪ ಅಂದರೆ, ವರ್ತೂರು ಸಂತೋಷ್ ಅವರು ಮೊನ್ನೆ ಸಂಡೇ ಎಲಿಮಿನೇಷನಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಅವ್ರು ಎಲಿಮಿನೇಟ್ ಆಗ್ತಿದ್ರು ಸಹ ಅವ್ರಿಗೆ ಅಷ್ಟು ಕಣ್ಣೀರು ಬರಲಿಲ್ಲ, ಒಂದೇ ಒಂದು ರೀತಿಯಲ್ಲಿ ಕಣ್ಣೀರು ಬರಲಿಲ್ಲ. ಆದರೆ ನಿನ್ನೆ ಒಂದು ಎಪಿಸೋಡಲ್ಲಿ ತನಿಷಾ ಅವರು ಎಲಿಮಿನೇಷನ್ ಆಗಿದ್ದು ಕೇಳಿದ ತಕ್ಷಣ ಅವ್ರ ಕಣ್ಣಲ್ಲಿ ಕಣ್ಣೀರು ತಡೆಯೋಕ್ಕಾಗಲಿಲ್ಲ. ನಿಜಕ್ಕೂ ಅದನ್ನೇ ಹೇಳೋದು ರಿಯಲ್ ಫ್ರೆಂಡ್ಶಿಪ್ ಅಂತ. ಇಲ್ಲಿ ತುಕಾಲಿ ಸಂತೋಷ್, ತನಿಷಾ ಮತ್ತು ವರ್ತೂರು ಸಂತೋಷ್ ಆಗಿರ್ಬೋದು, ಇವ್ರು 3 ಜನರ ಮಧ್ಯೆ ಇರೋಂತಹ ಫ್ರೆಂಡ್ಶಿಪ್ ಅಷ್ಟು ಪ್ಯೂರ್ ಆಗಿದೆ. ಸೊ ಅದಕ್ಕೋಸ್ಕರ ಮೊನ್ನೆ ಒಂದು ತುಕಾಲಿ ಸಂತೋಷ್ ಅವರು ವರ್ತೂರು ಸಂತೋಷ್ ಅವರು ಹೋಗ್ಬೇಕಂತ ಒಂದು ಫೈನಲ್ ಬಾಟಮಲ್ಲಿ ಕುತ್ಕೊಂಡಾಗೂ ಅಷ್ಟೇ ಅವ್ರು ಎಷ್ಟು ಅಳ್ತಿದ್ರು. ಈಗ ತನಿಷಾ ಅವ್ರು ಹೋಗಿದ್ದಕ್ಕೂ ಅಷ್ಟೇ ಒಂದು ಅಳ್ತಿದ್ದಾರೆ. ಆ್ಯಂಡ್ ಏನೇ ಆಗಲಿ ಅವ್ರು ಹೋಗುವಾಗ ಒಂದು ಮಾತು ಹೇಳಿದ್ರು, ಯಾರೇ ವಿನ್ ಆಗಲಿ ಚೆನ್ನಾಗಿ ಆಡಿ ಚೆನ್ನಾಗಿ ಬನ್ನಿ, ಒಬ್ಬರು ವಿನ್ ಆಗಿ ಆಲ್ ದಿ ಬೆಸ್ಟ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು. ಆ್ಯಂಡ್ ನನ್ನ ವಾಯ್ಸ್ ಇನ್ಮೇಲೆ ಯಾರಿಗೂ ಇರಿಟೇಟ್ ಮಾಡಲ್ಲ, ಖುಷಿಯಾಗಿರಿ, ಆರಾಮಾಗಿರಿ ಅನ್ನೋ ಥರ ಹೇಳಿದ್ರು. ಬಟ್ ಏನೇ ಆಗಲಿ ಈ ಒಂದು ತನಿಷಾ ಅವರ ಎಲಿಮಿನೇಷನ್ ಎಲ್ಲರಿಗೂ ಸಹ ಶಾಕ್ ಕೊಟ್ಟಿದೆ. ಆ್ಯಂಡ್ ಇದರಲ್ಲಿ ಒಂದಷ್ಟು ಜನ ಸೇವ್ ಆಗಿದ್ದಾರೆ, ಇನ್ನೊಂದಷ್ಟು ಜನಕ್ಕೆ ಭಯ ಅನ್ನೋದು ಸ್ಟಾರ್ಟ್ ಆಗಿದೆ. ಈ ಎಲ್ಲದರ ಮಧ್ಯೆ ನಿಮಗೆ ಗೊತ್ತಿರುತ್ತೆ ಇನ್ನು ನೆಕ್ಸ್ಟ್ ವೀಕಲ್ಲಿ ಯಾರು ಎಲಿಮಿನೇಷನ್ ಆಗ್ಬೋದು ಅಂತ. ಸೊ ಈ ಥರ ಒಂದು ನಡೀತು. ಪಾಪ ತನಿಷಾ ಅವರು ಆದಷ್ಟು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಮನೆಗೆ ಹೋದರು. ಆ್ಯಂಡ್ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ, ಒಬ್ಬೊಬ್ಬರನ್ನೇ ಕೇಳ್ತಿದ್ರು ಬಿಗ್ ಬಾಸ್ ಯಾರು ಎಲಿಮಿನೇಟ್ ಆಗಬೇಕು, ಯಾರು ಅಲ್ಲಿ ಇರೋದಕ್ಕೆ ಅರ್ಹರಲ್ಲ ಅನ್ನೋ ಥರ ಕೇಳಿದಾಗ ನನಗೆ ಒಂದಲ್ಲಿ ಡೌಟ್ ಬಂದಿದ್ದು ಏನಪ್ಪ ಅಂದರೆ, ನಮ್ರತಾ ಅವ್ರಿಗಿಂತ ತನಿಷಾ ಅವರು ಅಷ್ಟು ಕೆಟ್ಟದಾಗಿ ಆಡಿದಾರಾ? ಇನ್ಫ್ಯಾಕ್ಟ್ ಅದು ಯೋಚನೆ ಮಾಡಬೇಕಾಗಿರೋದೆ. ಯಾಕಂದರೆ ನಮ್ರತಾ ಅವರು 50 ದಿನ ಆದಮೇಲೆ ಒಂದು ಸೇಫ್ ಝೋನಿಂದ ಹೊರಗಡೆ ಬಂದು ಆಡೋದಕ್ಕೆ ಟ್ರೈ ಮಾಡಿದ್ರು. ಬಟ್ ತನಿಷಾ ಅವರು ಅಲ್ಲಿ ಎಂಟರ್ ಆಗಿದ್ದ ದಿನದಿಂದನೇ ಅವರ ಒಂದು ಆಟವನ್ನು ಶುರು ಮಾಡಿದ್ರು. ಬಟ್ ಹೇಗೆ ತನಿಷಾ ಅವ್ರನ್ನ ಎಲಿಮಿನೇಟ್ ಮಾಡಿ ಅಲ್ಲಿ ನಮ್ರತಾ ಅವ್ರನ್ನ ಸೇಫ್ ಮಾಡಿದ್ರು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ನೋಡುವಂಥದ್ದು ಬೇಕಾಗಿರೋದು ನಮಗೆ ಏನಪ್ಪ ಒಂದು ಪಾಯಿಂಟ್ ಅಂದರೆ, ನಮ್ರತಾಗಿಂತಲೂ ಚೆನ್ನಾಗಿ ಆಟ ಆಡಿರೋದಂದರೆ ತನಿಷಾ ಅಂತಲೇ ಹೇಳ್ಬೋದು. ಅಲ್ಲಿ ಕೆಲವರು ಸಹ ಅದನ್ನೇ ಹೇಳ್ತಿದ್ರು,
ಅವ್ರಿಗೇನೋ ಕಾಲು ಏಟಾಗಿತ್ತು, ಅದು ಒಂದು ವಿಷಯಕ್ಕೆ ಬಿಟ್ಟರೆ ಅದೇ ರೀಸನನ್ನು ಇಟ್ಕೊಂಡು ಅವ್ರನ್ನ ನಾಮಿನೇಟ್ ಮಾಡ್ತಾಯಿದ್ರು, ಅದೇ ರೀಸನ್ ಇಟ್ಕೊಂಡು ಅವ್ರನ್ನ ಅಲ್ಲಿ ಇರೋದಕ್ಕೆ ಅರ್ಹರಲ್ಲ ಅಂತ ಹೇಳ್ತಿದ್ರು. ಬಟ್ ನಿಜವಾಗ್ಲೂ ಅಲ್ಲಿ ಎಲಿಮಿನೇಟ್ ಆಗಬೇಕಾಗಿದ್ದು ನನ್ನ ಪ್ರಕಾರ ಹೇಳಬೇಕಂದ್ರೆ, ನನ್ನ ಪರ್ಸ್ನಲ್ ಹೇಳಬೇಕಂದ್ರೆ ನಮ್ರತಾ ಅವ್ರು ಆಗಬೇಕಾಗಿತ್ತು. ಯಾಕಂದರೆ ಅವರು ಒಂದು ಶ್ಯಾಡೋ ಇದರಲ್ಲಿ ಆಡ್ಕೊಂಬರ್ತಿದ್ರು, ಒಂದು ಸೇಫ್ ಕಂಫರ್ಟ್ ಝೋನಲ್ಲಿ ಇರ್ತಾಯಿದ್ರು. ಆ್ಯಂಡ್ ಎಲ್ಲೂ ಸಹ ಅವರು ಅಷ್ಟೊಂದು ನಾಮಿನೇಟನ್ ಸಹ ಆಗಿಲ್ಲ, ನೀವು ನೋಡಿರ್ಬೋದು. ಎಲ್ಲ ಕಡೆ ಸೇಫಾಗಿ ಬರ್ತಾರೆ. ಆ್ಯಂಡ್ ಇದುವರೆಗೂ ಸಹ ಅವರು ಕಳಪೆ ಸಹ ಆಗಿಲ್ಲ. ಎಷ್ಟೋ ಒಂದು ವಿಷಯದಲ್ಲಿ, ಎಷ್ಟೋ ಒಂದು ಟಾಸ್ಕ್ಗಳಲ್ಲಿ ಕಡಿಮೆ ಲೆವೆಲಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರು ಸಹ ಅವ್ರು ಕಳಪೆ ಆಗಿಲ್ಲ. ಯಾಕಂದರೆ ಅವ್ರು ಅಷ್ಟು ಸೇಫಾಗಿ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ. ಆ್ಯಂಡ್ ಇಲ್ಲಿ ತನಿಷ್ ಅವ್ರಿಗೆ ಹೋಗಿದ್ದೆ ಸ್ವಲ್ಪ ಬೇಜಾರು ಅನಿಸಿದೆ. ಯಾಕಂದರೆ ಅಷ್ಟು ಚೆನ್ನಾಗಿ ಆಡ್ದಿರೋರು ಇರೋಂಥ ನಮ್ರತಾ ಅವ್ರಿಗಿಂತಲೂ ಇವ್ರ ಪಾಪ ಪರವಾಗಿಲ್ಲ ಕಂಪೇರ್ ಮಾಡಿಕೊಂಡ್ರೆ. ಸೊ ಆದರೂ ಸಹ ಇವ್ರು ಎಲಿಮಿನೇಟ್ ಆಗಿದೆ. ಎಲ್ಲ ಒಂದು ಕಡೆ ಬೇಜಾರು ಸಹ. ಆ್ಯಂಡ್ ತನಿಷ್ ಅವ್ರ ಫ್ಯಾನ್ಸ್ ಅಂತೂ ನಿಜಕ್ಕೂ ಇದು ಶಾಕ್ ಆಗಿರುತ್ತೆ ಒಂದು ರೀತಿಯಲ್ಲಿ. ಏನೇ ಆಗಲಿ, ಅದು ಬಿಗ್ ಬಾಸ್ ಆಟ, ಏನು ಮಾಡೋಕ್ಕಾಗಲ್ಲ. ಒಬ್ಬರು ಗೆಲ್ಲಬೇಕಷ್ಟೇ, ಹೋದವರೆಲ್ಲ ಗೆಲ್ಲಬೇಕು ಅಂದರೆ ಹೆಂಗಾಗತ್ತೆ. ಬಟ್ ಅವರ ಒಂದು ಶ್ರಮ ಇದ್ದಿದ್ರೆ 100% ಗೆಲ್ಬೋದು ಅಂತ ನಾನು ಹೇಳ್ತಿದ್ದೀನಿ. ಆ್ಯಂಡ್ ನಾನು ನಿನ್ನೆ ಒಂದು ಎಪಿಸೋಡ್ ಇನ್ನೂ ನನಗೆ ಹೈಲೈಟ್ ಅನಿಸಿದೆ ಅಂದರೆ ತನಿಷಾ ಮತ್ತು ಪ್ರತಾಪ್ ಅವರ ಮಧ್ಯೆ ಒಂದು ಸ್ವಲ್ಪ ಕಾಂಟ್ರವರ್ಸಿ ಕಿಚನಲ್ಲಿ ಇರಬೇಕಾದ್ರೆ ಪ್ರತಾಪ್ ಅವರು ಏನೋ ಹೇಳ್ಬಿಟ್ಟಿರ್ತಾರಂತೆ. ಅಂದರೆ ವರ್ತೂರ್ ಅವ್ರ ಬಗ್ಗೆ ವರ್ತೂರ್ ಅವ್ರು ಈ ಥರ ಹೇಳಿದ್ರೆ ತನಿಷ್ ಅವ್ರ ಹತ್ರ ಬಂದು ಹೇಳಿದ್ದಾರೆ. ಬಟ್ ಪ್ರತಾಪ್ ಅವರು ಏನಕ್ಕೆ ಹತ್ರ ಇದು ಮಾಡೋದಂತ ಗೊತ್ತಾಗ್ತಿಲ್ಲ ನನಗೆ. ಆ್ಯಂಡ್ ಪ್ರತಾಪ್ ಎಲ್ಲೂ ಸಹ ಆ ಥರ ಮಿಸ್ಟೇಕ್ ಮಾಡಲ್ಲ ಅಂತ ನನಗನ್ನಿಸ್ತು. ಆ್ಯಂಡ್ ಆದರೂ ಸಹ ತನಿಷಾ ಅವರು ಹೇಳ್ತಿದ್ರು, ನೀವು ಅಕ್ಕ ತಮ್ಮ ಸರಿಯಾಗಿದ್ದೀರಾ, ಸರಿಯಾದ ಆಟಗಳನ್ನ ಆಡ್ತಾರೆ, ಸರಿಯಾಗಿ ಒಂದು ರೀತಿಯಲ್ಲಿ ಮಾತುಗಳನ್ನ ಹೇಳ್ತಾ ಇರ್ತೀರಾ. ಅಲ್ಲಿ ಹೇಳಿದ್ದು ಇಲ್ಲಿ ಮಾಡ್ಕೊಂಡು, ಇಲ್ಲಿ ಮಾಡಿದ್ದು ಅಲ್ಲಿ ಹೇಳ್ಕೊಂಡು ಇದು ಮಾಡ್ತಿರ್ತೀರಾ, ನಿಮ್ಮ ಬುದ್ಧಿನೇ ಎಷ್ಟು ಅನ್ನೋ ಥರ ಒಂದು ತನಿಷ್ ಅವರು ಹೇಳ್ತಾ ಇರ್ತಾರೆ. ಆ್ಯಂಡ್ ಅದು ಯಾರ್ದು ಇದೆಯಾ ಅಂತ ಕೇಳಿದಾಗ ನಿಮಗೆ ಗೊತ್ತಿರ್ತಾರೆ, ನಿಂಗೆ ಯಾರು ಅಕ್ಕ ಇಲ್ವ ಹಂಗಾದ್ರೆ ಬಿಡು ಅನ್ನೋ ಥರ ಹೇಳ್ತಾರೆ. ಆ್ಯಂಡ್ ತನಿಷ್ ಅವರು ಡೈರೆಕ್ಟಾಗಿ ಮುಖಕ್ಕೆ ಹೊಡೆದಂಗೆ ಹೇಳ್ಬಿಡ್ತಾರೆ. ಬಟ್ ಆದರೂ ಸಹ ನಮ್ಮ ಪ್ರತಾಪ್ ಅವರು ಡಿಂಗ್ ಡಿಂಗ್ ಹಂಗ ಅಂತ ಸಾಂಗ್ ಹೇಳ್ಕೊಂಡು ಒಂದಷ್ಟು ಅದನ್ನು ತರಲೆ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಅದು ತನಿಷಾ ಅಲ್ಲಿ ಆ ಬೆಂಕಿ ಆರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಮಗೆ ಗೊತ್ತಾಯಿತು. ಆದರೂ ಸಹ ಅವ್ರ ಮಧ್ಯೆ ಒಂದಷ್ಟು ಕಾಂಟ್ರವರ್ಸಿ ನಡೀತಾನೆ ಇತ್ತು ಈ ಥರ ಒಂದು ಬಿಗ್ ಬಾಸ್ ಮನೇಲಿ. ಆ್ಯಂಡ್ ಇನ್ನೊಂದು ಕಡೆ ವರ್ತೂರ್ ಅವರು ಮತ್ತು ನೀತು ಅವರು ಪ್ರತಾಪ್ ಅವ್ರಿಗೆ ಒಂದಷ್ಟು ಅಡ್ವೈಸನ್ನು ಮಾಡ್ತಾ ಇರ್ತಾರೆ. ಯಾಕಂದರೆ ವರ್ತೂರ್ ಅವ್ರು ಹೇಳ್ತಿದ್ರು ಎಲ್ಲ ಒಂದು ವಿಷಯದಲ್ಲೂ ಸಹ ನಾನು ಅವ್ರಿಗೆ ವೋಟ್ ಮಾಡ್ತಿದ್ದೆ ಪ್ರತಾಪ್ಗೆ, ಬಟ್ ಅವನಿಗೋಸ್ಕರ ತಗೊಳ್ಳೋದು ಬಿಟ್ಬಿಟ್ಟು ಬೇರೆಯವ್ರಿಗೋಸ್ಕರ ಇದು ಮಾಡ್ತಿದ್ದೆ. ಸೊ ಅದಕ್ಕೆ ನಾನು ಅವ್ನಿಗೆ ಸಪೋರ್ಟ್ ಮಾಡೋದು ಬಿಟ್ಬಿಟ್ಟೆ ಅನ್ನೋ ಥರ ಹೇಳ್ತಾರೆ. ನಿಜಕ್ಕೂ ಗುರು, ಒಂದು ಕಡೆ ವರ್ತೂರ್ ಅಣ್ಣವ್ರು ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಸಹ ಪ್ರತಾಪ್ ಅವರು ಉದ್ಧಾರ ಆಗ್ಗುರು ಅಂತಂದರೆ ಇನ್ನೊಬ್ರನ್ನ ಉದ್ಧಾರ ಮಾಡ್ತೀನಿ ಅಂತ ಹೋಗಿದ್ದಾರೆ. ಸೊ ಏನೇ ಆಗಲಿ ಬಿಗ್ ಬಾಸ್ ಅದು ಇಂಡಿವಿಜುವಲ್ ಆಟ ಆಡಬೇಕಾಗಿರೋಂಥದ್ದು. ಇನ್ನೊಬ್ರಿಗೆ ಉದ್ಧಾರ ಮಾಡ್ತೀವಿ ಅಂದರೆ ಅವ್ರು ಆಲ್ರೆಡಿ ಕಪ್ಪು ಗೆದ್ಕೊಂಡು ಮನೆಗೆ ಹೋಗಿರ್ತಾರೆ, ಇವ್ರು ಇಲ್ಲೇ ಕೂತಿರ್ತಾರೆ ಅಷ್ಟೇ. ಸೊ ಇದು ಪ್ರತಾಪನ ಒಂದು ಸ್ವಲ್ಪ ತಲೆನಲ್ಲಿ ಇಟ್ಕೊಂಡು ಹೋದರೆ 100% ಗೆಲ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸಿದೆ. ಯಾಕಂದರೆ ಈಗ ಆಲ್ರೆಡಿ ವರ್ತೂರ್ ಅಣ್ಣವರು ಆ ಥರ ಒಂದು ಅವ್ರಿಗೆ ಅಡ್ವೈಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೀತವರು ಸಹ ಅದನ್ನೇ ಹೇಳ್ತಿದ್ರು, ನೀವು ಯಾಕೆ ಇದು ಮಾಡ್ತಿದ್ದೆ ಆ ಥರ, ನಿನ್ನ ಆಟ ನೀನು ಆಡೋ ಅನ್ನೋ ಥರ ಹೇಳ್ತಿದ್ರು. ಆ್ಯಂಡ್ ಎಲ್ಲ ಫೈನಲ್ ಆಗಿ ನಮ್ರತಾ ಮತ್ತು ಸ್ನೇಹಿತರ ಮಧ್ಯೆ ಒಂದಷ್ಟು ಮಾತುಕತೆ ಆಗುತ್ತೆ. ಯಾಕೆ ನೀವು ನನ್ನ ಹೆಸರು ತಗೊಂಡಿಲ್ಲ, ಯಾಕೆ ನೀವು ವಿನಯ್ ಅವ್ರಿಗೆ ಇದು ಮಾಡಿದ್ರಿ, ಆ್ಯಂಡ್ ನಿಮಗೆ ನನ್ನ ಮೇಲೆ ಅಷ್ಟು ಕಾಳಜಿ, ಒಂದು ಕೇರ್, ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಅಷ್ಟು ಬೆಲೆ ಇದ್ದಿದೆ ಆದರೆ ನೀವು ವಿನಯ್ಗೆ ಮತ್ತು ನನಗೆ ಒಂದೇ ಸರಿ ಇದನ್ನು ಲಾಕೆಟನ್ನು ಕೊಡ್ತಿದ್ರಿ, ಅಥವಾ ನೀವು ವಿನಯ್ಗೆ ಕೊಟ್ಟಾದ್ಮೇಲೆ ಇಲ್ಲ ವಿನಯ್ಗಿಂತಲೂ ಮುಂಚೆ ನನಗೆ ಕೊಡಬೇಕಾಗಿತ್ತು. ಇದು ಒಂಥರ ನನಗೆ ಸೆಲ್ಫಿಶ್ ಅನ್ನಿಸ್ತು ಗುರು. ಯಾಕಂದರೆ ಸ್ನೇಹಿತವ್ರು ಹೋಗ್ಬೇಕಾದ್ರೂ ಹೇಳಿದ್ರು, ಅಲ್ಲಿ ಇರಬೇಕಾದ್ರೂ ಹೇಳಿದ್ರು, ನನಗೆ ಫಸ್ಟ್ ಇಂಪಾರ್ಟೆನ್ಸ್ ಬಂದ್ಬಿಟ್ಟು ವಿನಯ್ ಅವರು, ವಿನಯ್ ಅಣ್ಣ ಅಂತ ಬಿಗ್ ಬ್ರದರ್ ಅಂತಲೇ ಕರಿತೀನಿ ಅಂತ ಎಲ್ಲ ಹೇಳ್ತಿದ್ರು. ಸೊ ಅಂತ ವಿನಯ್ಗೆ ಅವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಕಾಮನ್ ಥಿಂಗ್, ಓಕೆನಾ. ಸೊ ಆ ಥರ ಅವ್ರು ಹೇಳಿ ಒಂದು ಪೂಜೆನ ಮಾಡಿಸ್ಕೊಂಬಂದು ಕೊಟ್ಟಿದ್ದಾರೆ, ಒಂದು ಲಾಕೆಟ್ನ. ಸೊ ಇವ್ರಿಗೂ ಸಹ ಕೊಟ್ಟಿದೆ, ಮನೇಲಿ ಇಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಬಟ್ ಇವ್ರು ನಮ್ರತವರು ಇಷ್ಟೊಂದು ಸೆಲ್ಫಿಶ್ ಆಗಬಾರ್ದು ಅಂತ ನನಗನ್ನಿಸ್ತು. ಒಂದು ಫ್ರೆಂಡ್ಶಿಪ್ಪಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು ಅಂತ ಹೇಳ್ತಾರೆ, ಬಟ್ ನಮ್ರತವ್ರು ಈಗ ಮಾಡಿದೆ ಎಕ್ಸ್ಪೆಕ್ಟೇಷನ್ ಅಲ್ವಾ. ಸೊ ಇದು ರಾಂಗ್ ಆಗುತ್ತೆ ಅಂತ ನನಗನ್ನಿಸ್ತು. ಇನ್ಫ್ಯಾಕ್ಟ್ ಇರಲಿ, ಅವ್ರ ಫ್ರೆಂಡ್ ನಮಗೆ ಯಾಕೆ ಮಾಡಲಿಲ್ಲ ಅನ್ನೋ ಥರ ಒಂದು ಕೋಪ ಜಲಸ್ ಇದ್ದೇ ಇರುತ್ತೆ. ಬಟ್ ಅದನ್ನು ಈ ರೀತಿ ಒಂದು ಇದು ಮಾಡ್ಕೊಳ್ಳೋದು, ತೋರಿಸ್ಕೊಳ್ಳೋದು ತಪ್ಪು ಅಂತ ಅನ್ನಿಸ್ತು. ಅದು ಸಹ ಸ್ನೇಹಿತರು ಏನೋ ಒಂದಷ್ಟು ಕನ್ವಿನ್ಸ್ ಮಾಡಿ ಅವ್ರಿಗೆ ಸಾರಿ ಕೇಳಿದ್ರು. ಅದು ನಮ್ರತಾ ಅವರು ಅದನ್ನು ಸಹ ಒಂದು ಫರ್ಗ್ಯೂ ಮಾಡೋ ಥರ ಇರಲಿಲ್ಲ. ಆ್ಯಂಡ್ ಇಲ್ಲಿ ಕಾರ್ತಿಕ್ ಮತ್ತು ನಮ್ರತಾ ಅವ್ರ ಮಧ್ಯೆ ಒಂದಷ್ಟು ಮಾತುಕತೆ, ಅಂದರೆ ಅವರು ಒಳಗಡೆ ಆಡ್ತಾ ಇರೋದು, ನಡ್ಕೊಳ್ತಾ ಇರೋದ ರೀತಿ ಜನಗಳಿಗೆ ಬೇರೆ ಥರನೇ ಕಾಣಿಸ್ತಿದೆ. ಸೊ ಆ ಒಂದು ರೀತಿ ಬಂದು ಒಳಗಡೆ ಹೋದಂಥ ಕಂಟೆಸ್ಟೆಂಟ್ಸ್ ಹೇಳಿದೆ, ನೀವಿಬ್ಬರು ಇಲ್ಲಿ ನಡ್ಕೊತಾರೋ ರೀತಿ ಸರಿ ಇಲ್ಲ, ಕರೆಕ್ಟಾಗಿರಿ, ನೀವು ಬಂದಿರೋದು ಆಟ ಆಡೋದಕ್ಕೆ ಅನ್ನೋ ಥರ ಹೇಳ್ತಾರೆ. ಸೊ ಇವರಿಬ್ಬರು ಸಹ ಒಂದಷ್ಟು ಮಾತುಕತೆ ಮಾಡಿಕೊಂಡು ನಾವಿಬ್ಬರು ಸಹ ಬ್ಯಾಡಾಗಿ ಪೋಟ್ರೆ ಆಗ್ತಿದ್ದೀವಿ ಹೊರಗಡೆ ಜನಗಳಿಗೆ ಅನ್ನೋ ಥರ ಹೇಳ್ತಾರೆ. ಆ್ಯಂಡ್ ಸೊ ಅದಕ್ಕೋಸ್ಕರ ಕಾರ್ತಿಕ್ ಅವರು ಒಂದು ಸ್ಟೇಜಲ್ಲಿ ನಿಂತ್ಕೊಂಡು ಅದನ್ನು ಸಾರಿ ಸಹ ಕೇಳ್ತಾರೆ.
ಸೊ ಇಷ್ಟೆಲ್ಲ ನಡೀತಿದೆ ಇನ್ನು ಬಿಗ್ ಬಾಸ್ ಮನೇಲಿ. ಆ್ಯಂಡ್ ಬಂದಿರೋಂಥ ಕಂಟೆಸ್ಟೆಂಟ್ಸ್ ಎಲ್ಲ ಮತ್ತೆ ರಿಟರ್ನ್ ವಾಪಸ್ ಮನೆಗೆ ಹೋದರು. ಯಾರೆಲ್ಲ ಎಲಿಮಿನೇಟ್ ಆಗಿ ಮತ್ತೆ ಒಳಗಡೆ ಬಂದಿರೋ ಸೊ ಅವರೆಲ್ಲ ಮತ್ತೆ ಮನೆಗೆ ಹೋದರು. ಸೊ ಇಷ್ಟೆಲ್ಲ ನಡೀತಿದೆ ಬಿಗ್ ಬಾಸಲ್ಲಿ. ಇನ್ನು ಉಳಿದಿರೋಂಥದ್ದು ಕೇವಲ ಬೆರಳೆಣಿಕೆ ದಿನಗಳು ಅಷ್ಟೇ. ನಿಮ್ಮ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ಸ್ಗೆ ಇನ್ನೂ ಯಾರು ವೋಟ್ ಮಾಡಿಲ್ಲ, ಈಗಲೇ ಹೋಗಿ ಪಟಾಪಟ್ ಅಂತ ವೋಟ್ ಮಾಡಿ. ಮತ್ತು ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಗೇನು ಅನ್ನಿಸ್ತು, ತನಿಷಾ ಅವ್ರ ಎಲಿಮಿನೇಷನ್ ಬಗ್ಗೆ ನಿಮ್ಗೇನು ಅನ್ನಿಸ್ತು, ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಮತ್ತು ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಗುರು ನಿಮಗೆ, ಒಂದು ವರ್ತೂರು ಸಂತೋಷನ ಮತ್ತು ತುಕಾಲಿ ಸಂತೋಷನ ಒಂದು ಗ್ರೇಟ್ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಗುರು. ಬಿಗ್ ಬಾಸ್ ಮನೇಲಿ ಯಾವ ಥರ ಆಡೋದಕ್ಕೆ ಹೋಗಬೇಕು, ಮತ್ತು ಯಾರನ್ನು ಆಡಿಸ್ಬೇಕು, ಯಾರನ್ನು ಉಳಿಸ್ಬೇಕು, ಯಾರನ್ನ ಲೀಡಲ್ಲಿ ವೋಟ್ ಮಾಡಬೇಕು, ಮತ್ತು ಯಾವ ಥರ ನಾವು ಫೈನಲ್ಗೆ ಹೋಗಬೇಕು, ಈ ಥರ ಒಂದು ಪ್ರಿಪ್ರೇಷನ್ ಸಖತ್ತಾಗಿ ಮಾಡ್ತಾಯಿದ್ದಾರೆ. ಯಾಕಂದರೆ ಅವರಿಬ್ಬರು ಮೈಂಡಲ್ಲೇ ಏನೇನೋ ಥಿಂಕ್ ಮಾಡಿಕೊಂಡು ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಓಡಿಸ್ತಾ ಇದ್ದಾರೆ ಅಲ್ಲಿನ ಆಟನ. ಮತ್ತು ಕಾರ್ತಿಕ್ ಅವ್ರಿಗೂ ಅಷ್ಟೇ ಒಂದು ಆಟ ಆಡೋದಕ್ಕೆ ಅವರೇ ಸಪೋರ್ಟ್ ಮಾಡಿದ್ರು. ಯಾಕಂದರೆ ಮತ್ತು ಅವ್ರು ಇನ್ನೊಂದು ಮಾತು ಹೇಳಿದ್ರು, ನೀನು ಎಂಥ ನೆಗೆಟಿವ್ ಸಿಚುವೇಶನ್ ಇರಲಿ, ಎಂಥ ಒಂದು ಕ್ರಿಟಿಕಲ್ ಸಿಚುವೇಶನ್ ಇರಲಿ, ನಾವು ನಿಂತ್ಕೊತೀವಿ ನಿಮ್ಮ ಪರವಾಗಿ, ನೀನು ಆಡು ಧೈರ್ಯವಾಗಿ. ಮತ್ತು ಆ ಟೈಮಲ್ಲಿ ಕಾರ್ತಿಕ್ ಅವರು ಸಹ ಸ್ವಲ್ಪ ಎಮೋಷ್ನಲ್ ಆಗ್ತಾರೆ. ಈ ಥರ ಒಂದು ನಡೀತಾ ಇದೆ ಒಂದು ಬಿಗ್ ಬಾಸ್ ಮನೇಲಿ. ಬಟ್ ಏನೇ ಆದರೂ ಸಹ ತುಕಾಲಿ ಸಂತೋಷ್ ಮತ್ತು ವರ್ತೂರು ಸಂತೋಷ್ ಅವರು ಆ ಒಂದು ಗುಣವನ್ನು ಮೆಚ್ಕೊಬೇಕು. ಇನ್ನು ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ನಾನು ಹೇಳಿದಂಥ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.